ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ದ್ವಿತೀಯ PUC ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಪರಿವಿಡಿಗೆ ಸಂಬಂಧಪಟ್ಟಂತೆ ಪದ್ಯ ಭಾಗ, ಗದ್ಯ ಭಾಗ ಮತ್ತು ದೀರ್ಘ ಗದ್ಯದ ಬಗ್ಗೆ ಯಾವ್ಯಾವ ಅಧ್ಯಾಯಗಳನ್ನು ನಾವು ಓದಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಬರೆದಿರುವಂತಹ ಆತನ ಕವಿ ಕಾವ್ಯ ಪರಿಚಯ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಅದರ ಜೊತೆಗೆ ಆತನು ಬರೆದಿರುವಂತಹ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ, ಮಲ್ಲಿನಾಥ ಪುರಾಣ ಇವುಗಳ ಬಗ್ಗೆ ಒಂದಿಷ್ಟು ನಾವು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದ್ವಿ. ಹಾಗೆಯೇ ರಾಮಾಯಣದಲ್ಲಿ ನಾಗಚಂದ್ರ ಬರೆದಿರುವಂತಹ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಎಷ್ಟು ರಾಮಾಯಣಗಳಿವೆ, ಹಾಗೆಯೇ ನಮ್ಮ ವಾಲ್ಮೀಕಿ ರಾಮಾಯಣ ಮತ್ತು ನಾಗಚಂದ್ರನ ಬರೆದಿರುವಂತಹ ರಾಮಾಯಣ ಅದ್ರ ಬಗ್ಗೆ ನಮಗೆ ಏನು ವ್ಯತ್ಯಾಸಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಹಾಗೆಯೇ ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದ ಹಿನ್ನೆಲೆಯನ್ನು ನಾವು ಕುರಿತು ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗ ನಾವು ಒಂದಿಷ್ಟು ಕದಡಿದ ಸಲಿಲಂ ತಿಳಿವಂದದೆ ಅಂದರೆ ಕದಡಿದ ನೀರು ತಿಳಿಯಾದಂತೆ. ಸಲಿಲ ಅಂತಂದರೆ ನೀರು, ಜಲ, ಸಮಾನ ಅರ್ಥ ಇಲ್ಲ, ನಾನಾ ಅರ್ಥಗಳಿಗೆ ನಿಮಗೆ ಕೇಳುವ ಸಾಧ್ಯತೆ ಇದೆ. ಅದನ್ನು ನೀವು ನೋಟ್ ಮಾಡ್ಕೋಬೋದು, ಗಮನಿಸಿ ಕರೆಕ್ಟಾಗಿ ನೋಡಿ. ಒಂದಿಷ್ಟು ನಾವು ಈ ಬಾಕ್ಸಲ್ಲಿ ಇರೋದನ್ನು ನಾವು ಸ್ವಲ್ಪ ಗಮನಿಸೋಣ. ಆ ಬಾಕ್ಸಲ್ಲಿ ಏನಿದೆ ಅಂತಂದರೆ ಇಡೀ ಪದ್ಯ ಭಾಗವನ್ನು ನಾವು ಕುರಿತು ಆಲೋಚನೆ ಮಾಡುವ ರೀತಿ ಮತ್ತು ಮಾರ್ಗ, ಯಾವ್ಯಾವ ವಿಚಾರಗಳನ್ನು ನಾವು ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಜೈನ ಕವಿಗಳ ಕಾವ್ಯ ಚಿಂತನೆ ಕುತೂಹಲಕರವಾದದ್ದು. ಪ್ರಕೃತಿಯ ಎಲ್ಲ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿಯ ಕೈವಾಡವಿರುವುದನ್ನು ಜೈನ ಧಾರ್ಮಿಕ ಕೃತಿಗಳು ಚಿಂತಿಸಿವೆ. ಅಂದರೆ ಪ್ರಕೃತಿಯ ಎಲ್ಲ ವ್ಯಾಪಾರಗಳ ಹಿಂದೆ, ಪ್ರಕೃತಿ ಅಂತಂದರೆ ಪ್ರಕೃತಿಯ ಚಲನೆ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರಗಳ ಅಂತಂದರೆ ಎಲ್ಲ ಚಟುವಟಿಕೆಗಳ, ಎಲ್ಲ ನಡವಳಿಕೆಗಳ ಹಿಂದೆ ಅಗೋಚರ ಶಕ್ತಿಯ ಅಂದರೆ ಕಾಣದೇ ಇರುವ ಶಕ್ತಿಯ ಕೈವಾಡವಿರುವುದನ್ನು ಅಂದರೆ ಪ್ರಕೃತಿಯ ಹಿಂದೆ ಕಾಣದೇ ಇರತಕ್ಕಂತಹ ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿ ಇರುವುದನ್ನು ಜೈನ ಧಾರ್ಮಿಕ ಕೃತಿಗಳು ಚಿಂತನೆಯನ್ನು ಮಾಡ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಗಚಂದ್ರನು ರಚಿಸಿರುವ ಉದಾತ್ತ ನಾಯಕನಾದ ರಾವಣನು ಕಟ್ಟುನಿಟ್ಟಿನಿಂದ ಪರಂಗನಾವಿರತಿ ವ್ರತಧಾರಿ ಆದವನು. ನೋಡಿ, ನಾಗಚಂದ್ರ ರಚಿಸಿರ್ತಕ್ಕಂತಹ ಕೃತಿ ಉದಾತ್ತ ನಾಯಕನಾದಂತಹ ರಾವಣ. ನಾಗಚಂದ್ರ ರಚಿಸಿರುವಂತಹ ರಾಮಾಯಣದಲ್ಲಿ ರಾವಣ ಉದಾತ್ತ ನಾಯಕನಾಗಿದ್ದಾನೆ. ಅಂತಹ ಉದಾತ್ತ ನಾಯಕನಾದ ರಾವಣನು ಕಟ್ಟುನಿಟ್ಟಿಂದ ಪರಂಗನಾವಿರತಿ ವ್ರತಧಾರಿಯಾದವನು. ಅಂದರೆ ಮತ್ತೊಬ್ಬ ಸ್ತ್ರೀಯರನ್ನು ಆಸೆ ಪಡದೇ ಇರತಕ್ಕಂತಹ ಮತ್ತು ಅವರನ್ನು ನೋಡದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ. ಆದರೆ ಕರದೂಷಣರ ನೆರವಿಗೆಂದು ಹೊರಟವನು ಸೀತೆಯ ರೂಪಕ್ಕೆ ಮಾರುವಾಗಿ ತನ್ನ ವ್ಯಕ್ತಿತ್ವವನ್ನು ಅಧೋಗತಿಗೆ ಇಳಿಸಿಕೊಳ್ಳುವುದು ಕವಿಯ ಪ್ರಕಾರ ವಿಧಿಲಿಖಿತ. ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಉದಾತ್ತ ನಾಯಕನಾಗಿರುವಂತಹ ಒಬ್ಬ ರಾವಣ ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ ಆತ ಒಂದಿಷ್ಟು ಅಧೋಗತಿಗೆ ಇಳಿದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದು ಅದು ವಿಧಿಲಿಖಿತ, ಏನೂ ಮಾಡೋದಕ್ಕಾಗಲ್ಲ ಅನ್ನುವಂಥ ಆಲೋಚನೆಯನ್ನೆಲ್ಲ ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ದೃಢಚಿತ್ತ ವ್ಯಕ್ತಿ ಸಾಮರ್ಥ್ಯಕ್ಕೆ ಹೊರತಾದ ಅದೃಶ್ಯ ಶಕ್ತಿಯ ಕೈವಾಡ ರಾವಣನಂತಹ ಅಸಾಧಾರಣ ಪುರುಷನನ್ನು ಅವನತಿಯತ್ತ ನೂಕಿಬಿಡುತ್ತದೆ ಅಂತ. ಎಂತಹ ದೃಢಚಿತ್ತನಾಗಿದ್ದರೂ ಕೂಡ, ಎಂತಹ ವ್ಯಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾಗಲೂ ಕೂಡ ಕಾಣದೇ ಇರುವಂತಹ ಒಂದು ಶಕ್ತಿಯ ಕೈ ಕೆಳಗಡೆ ನಾವು ಸಿಲುಕಿಕೊಂಡಾಗ ಅದು ನಮ್ಮನ್ನು ಅವನತಿಯತ್ತ ನೂಕಿ ಬಿಡುತ್ತದೆ ಅನ್ನುವಂಥ ಆಲೋಚನೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ನೋಡಿ, ಇನ್ನೊಂದು ವಿಚಾರಗಳನ್ನು ಇಲ್ಲಿ ಗಮನಿಸ್ಬೇಕು ನಾವು. ಮಾನವತೆ ಮತ್ತು ದಾನವತೆಗಳೆರಡೂ ಅವನ ಆಂತರ್ಯದಲ್ಲಿ ಜಾಗವಿದೆ. ನೋಡಿ, ರಾವಣನು ರಾಕ್ಷಸನೂ ಹೌದು, ಹಾಗೆ ಮಾನವನೂ ಹೌದು. ಹಾಗಾಗಿಯೇ ಕವಿ ಅವನಲ್ಲಿ ಮಾನವತೆಯೂ ಇದೆ, ದಾನವತೆಯೂ ಇದೆ. ಎರಡಕ್ಕೂ ಅವನ ಆಂತರ್ಯದಲ್ಲಿ ಅಂದರೆ ಅಂತರಂಗದಲ್ಲಿ ಜಾಗವಿದೆ ಅಂತ ಹೇಳ್ತಾ ಇದ್ದಾನೆ.
ಅವನತಿ ಮತ್ತು ಉನ್ನತಿಗಳೆರಡೂ ವ್ಯಕ್ತಿಯ ನಡೆಯನ್ನೇ ಅವಲಂಬಿಸಿರುತ್ತದೆ. ನೋಡಿ, ವ್ಯಕ್ತಿಗೆ ನಾವು ಅವನತಿ ಅಂತಂದರೆ ಅವನ ನಾಶ, ಉನ್ನತಿ ಅಂದರೆ ಅವನ ಅಭಿವೃದ್ಧಿ, ಇವೆರಡೂ ಕೂಡ ಅವನ ವ್ಯಕ್ತಿಯ ನಡೆಯನ್ನೇ ಅವಲಂಬಿಸಿರುತ್ತದೆ ಅಂತ. ಅವನು ಅವನತಿ ಹೊಂದಿದ್ದಾನೆ, ಅವನಿಗೆ ಕಷ್ಟ ಬಂದಿದೆ, ದುಃಖ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ಅವನೇ ಆಗಿರ್ತಾನೆ. ಅಥವಾ ಅವನು ಡೆವಲಪ್ ಆಗಿದ್ದಾನೆ ಅಂತಂದರೆ ಅವನು ಅಭಿವೃದ್ಧಿ ಹೊಂದಿದ್ದಾನೆ, ಉನ್ನತ ಮಟ್ಟಕ್ಕೆ ಏರಿದ್ದಾನೆ, ಶಿಖರಕ್ಕೆ ಹೋಗಿದ್ದಾನೆ ಅವನು ಅಂತಂದರೆ ಅದಕ್ಕೂ ಕೂಡ ಅವನೇ ಕಾರಣನಾಗಿರ್ತಾನೆ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾ ಇರೋದೇನು ಅಂತಂದರೆ ಅವನತಿ ಮತ್ತು ಉನ್ನತಿ ಇವೆರಡಕ್ಕೂ ಕೂಡ ಮನುಷ್ಯನ ಕಾರಣನಾಗ್ತಾನೆ ಅನ್ನುವಂಥದ್ದನ್ನು. ಉನ್ನತಿಯ ಶಿಖರದಲ್ಲಿರುವವನು ಅವನತಿ ಅಂಚಿಗೆ ಸರಿದು ಬಿಡಬಲ್ಲ, ಅವನತಿ ಅಂಚಿನಲ್ಲಿರುವ ಉನ್ನತಿಗೆ ಇರಬಲ್ಲ. ಅಂದರೆ ವ್ಯಕ್ತಿಯ ನಡತೆ ಇದೆಯಲ್ಲ, ವ್ಯಕ್ತಿಯ ನಡತೆ ಅವನನ್ನು ಅವನತಿಗೂ ತಳ್ಳಬಹುದು ಅಥವಾ ಅವನನ್ನು ಉನ್ನತವಾಗಿರ್ತಕ್ಕಂಥ ಶಿಖರಕ್ಕೂ ತಳ್ಳಬಹುದು ಅನ್ನುವಂಥದ್ದು. ಮರವಿನ ಪ್ರಕ್ರಿಯೆಯು ಸೀತಾಪಹರಣಕ್ಕೆ ಕಾರಣವಾದರೆ, ನೋಡಿ, ಮರವು ಅಂದರೆ ಯಾವುದೋ ಒಂದು ಮರವಿನ ಕಾರಣಕ್ಕಾಗಿ ಸೀತಾಪಹರಣಕ್ಕೆ ಕಾರಣ ಆದರೆ ಅರಿವಿನ ಪ್ರಕ್ರಿಯೆ ಇದೆಯಲ್ಲ, ಆ ಅರಿವಿನ ಪ್ರಕ್ರಿಯೆ ರಾಮನನ್ನು ಹಿಡ್ಕೊಂಬಂದು ವಶಕ್ಕೆ ಪಡೆದುಕೊಂಡು ಮನಪರಿವರ್ತನೆ ಆದ ಮೇಲೆ ನಂತರದಲ್ಲಿ ಸೀತೆಗೆ ಒಪ್ಪಿಸಬೇಕು ಅನ್ನುವಂಥ ಮನಸ್ಥಿತಿ ಬದಲಾವಣೆ ಆಗುತ್ತೆ ರಾವಣನಲ್ಲಿ. ಅದನ್ನು ಹೇಳ್ತಾ ಇದ್ದಾನೆ, ಅರಿವಿನ ಪ್ರಕ್ರಿಯೆಯು ಸೀತೆಯನ್ನು ರಾಘವನಿಗೆ ಒಪ್ಪಿಸುವ ಮನಪರಿವರ್ತನೆಗೆ ಕಾರಣವಾಗುತ್ತದೆ. ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿದ್ದ ರಾವಣನ ಮನವೆಂಬ ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು, ದುಷ್ಟತನ ಹುಟ್ಟಿನಿಂದ ಬರುವುದಿಲ್ಲ, ಕಡೆಯ ತನಕ ನಿಲ್ಲುವುದೂ ಇಲ್ಲ ಎಂಬುದನ್ನು ನಾಗಚಂದ್ರ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಹೃದಯವಾಗಿ ಚಿತ್ರಿಸಿದ್ದಾನೆ. ಒಬ್ಬ ಮನುಷ್ಯ ಅಂತಂದ ಮೇಲೆ ಅವನಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತವೆ. ಒಳ್ಳೆಯದು ಭಾಳ ದೀರ್ಘವಾಗಿ ಉಳ್ಕೊಳ್ಳುತ್ತೆ, ಕೆಟ್ಟದ್ದು ಭಾಳ ದಿನ ಉಳ್ಕೊಳ್ಳೋದಿಲ್ಲ, ಅದು ನಾಶ ಆಗೋಗುತ್ತೆ. ಕೆಟ್ಟದ್ದು ಯಾವಾಗ ನಾಶ ಆಗುತ್ತೆ, ಮನುಷ್ಯ ಆವಾಗ ಒಳ್ಳೆಯದ್ರ ಕಡೆಗೆ, ಉನ್ನತಿಯ ಕಡೆಗೆ ಪರಿವರ್ತನೆ ಹೊಂದ್ತಾನೆ. ಅದೇ ರಾವಣನ ಪರಿಸ್ಥಿತಿಯೂ ಕೂಡ. ಯಾವುದೋ ಒಂದು ಮರುವಿನ ಕಾರಣಕ್ಕಾಗಿ ಆತ ಸೀತೆಯ ಅಪಹರಣವನ್ನು ಮಾಡಿದ, ನಂತರದ ಅರಿವು ಬಂದಾಗ ಅದೇ ರಾಮನನ್ನು ಸೀತೆಗೆ ಒಪ್ಪಿಸಬೇಕು ಅಂತೇಳಿ ಮನ ಪರಿವರ್ತನೆ ಆಗುತ್ತೆ ಹಾಗಾಗಿಯೇ ತನ್ನ ಕಾವ್ಯದಲ್ಲಿ ರಾವಣನ ಉದಾತ್ತ ರಾವಣ, ಆದರ್ಶ ರಾವಣ ಅಂತೇಳಿ ಆತ ಕರಿತಾ ಹೋಗ್ತಾನೆ. ನೋಡಿ, ಇಲ್ಲಿ ರಾಮ ಮತ್ತು ಲಕ್ಷ್ಮಣನನ್ನು ಸೋಲಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಶಕ್ತಿ ಬೇಕಾಗುತ್ತೆ. ಅದು ಸುಮ್ಮನೆ ಸಿಗುತ್ತಾ? ಇಲ್ಲ. ಹಾಗಾಗಿ ಒಂದು ಬಹುರೂಪಿಣಿ ವಿದ್ಯಾದೇವತೆಯನ್ನು ಕುರಿತು ಪ್ರಾರ್ಥಿಸುವ, ಜಪಿಸುವ ಕೆಲಸವನ್ನು ಮಾಡ್ತಾನೆ. ಅದು ತನ್ನ ಅರಮನೆಯ ಒಂದು ಜೈನ ಮಂದಿರದಲ್ಲಿ ಹೋಗಿ ಆ ಜೈನ ಮಂದಿರದಲ್ಲಿ ಕೂತು ಬಹುರೂಪಿಣಿ ವಿದ್ಯಾದೇವತೆಯನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಹೇಗೆ ಪ್ರಾರ್ಥಿಸ್ತಾ ಇದ್ದಾನೆ ಅಂತಂದರೆ, ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ರಾವಣನು ಧ್ರುವಮಂಡಲದಂತೆ ಚಲಿಸದೆ. ಹೇಗೆ ಅಂತಂದರೆ, ಧ್ರುವಮಂಡಲ ಚಲಿಸ್ತಾ ಇರುತ್ತೆ, ಯಾವಾಗೂ ನಿಲ್ಲೋದಿಲ್ಲ, ಅದು ಯಾವತ್ತೂ ಚಲಿಸ್ತಾ ಇರುತ್ತೆ. ಆದರೆ ಆ ಧ್ರುವಮಂಡಲದಂತೆ ಚಲಿಸದೆ, ಅದರಂತೆ ಈತ ಚಲಿಸಲಿಲ್ಲ, ಮನಸ್ಸನ್ನು ಬದಲಾವಣೆ ಮಾಡಲಿಲ್ಲ, ಚಂಚಲಗೊಳ್ಳಿಲ್ಲ ಆತ. ಧ್ರುವಮಂಡಲದಂತೆ ಚಿತ್ತ ನಿರೋಧಂಗೈದು, ಮನಸ್ಸನ್ನು, ಚಿತ್ತ ಅಂದರೆ ಮನಸ್ಸು, ನಿರೋಧಂಗೈದು ನಿಗ್ರಹಿಸಿಕೊಂಡು, ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರದಿಂ, ಒಂದು ದಿವ್ಯವಾದ ಮಂತ್ರದಿಂದ ವಿದ್ಯೆಯಂ ವಿದ್ಯೆಯನ್ನು ಸಾಧಿಸುವುದು ಅಂತೇಳಿ ಕೂತಿದ್ದಾನೆ. ಅಂದರೆ ನೋಡಿ, ರಾವಣನು ಧ್ರುವ ನಕ್ಷತ್ರ ಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಗ್ರಹಿಸಿ ದಿವ್ಯವಾದ ಮಂತ್ರದಿಂದ ವಿದ್ಯೆಯನ್ನು ಸ್ವಾಧೀನ ಮಾಡಿಕೊಳ್ಬೇಕು ಅಥವಾ ನನ್ನದನ್ನಾಗಿ ಮಾಡಿಕೊಳ್ಳಬೇಕು ಅಂತೇಳಿ ನಿರ್ಧಾರ ಮಾಡಿ ಕೂತಿದ್ದಾನೆ ರಾವಣ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ರಾವಣನು ಧ್ರುವಮಂಡಲದಂತೆ ಅಂದರೆ ಧ್ರುವಮಂಡಲ ಒಂದು ನಕ್ಷತ್ರ ಸಮೂಹ, ಚಲಿಸದೆ ಅಂದರೆ ಅಥವಾ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು, ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರದಿಂ, ಒಂದು ದಿವ್ಯವಾದಂತಹ ಮಂತ್ರದಿಂದ ವಿದ್ಯೆಯಂ ಸಾಧಿಸುವುದು ಅಂತ.
ಅಂದರೆ ರಾವಣನು ಧ್ರುವ ನಕ್ಷತ್ರ ಮಂಡಲದಂತೆ ಚಲಿಸದೆ ಮನಸ್ಸನ್ನು ನಿಗ್ರಹಿಸಿ ದಿವ್ಯವಾದ ಮಂತ್ರದಿಂದ ವಿದ್ಯೆಯನ್ನು ಸಾಧಿಸಿಕೊಳ್ಬೇಕು ಅಥವಾ ಸ್ವಾಧೀನಪಡಿಸ್ಕೊಳ್ಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾನೆ. ಮುಂದೆ ನೋಡಿ, ಪೊಸಗಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿವ್ವೆ ಪುಡಕರಿಸುವ ಹೋಲ್. ಬೆಸಸು ಬೆಸಸು ಎಂದು ಕಾರಮಂ ಅರಿವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಹಿದಿರೋಳ್. ಪೊಸಕಾರ ನೋಡಿ, ಪೊಸಕಾರ ಅಂದರೆ ಮುಂಗಾರಿನ ಮಳೆ, ಮುಂಗಾರು, ಪೊಸಕಾರ ಮುಂಗಾರು. ಸಿಡಿಲು, ಸಿಡಿಲ ಅಂತಂದರೆ ಸಿಡಿಲು. ಮುಂಗಾರಿನ ಮಳೆಯ ಸಂದರ್ಭದಲ್ಲಿ ಸಿಡಿಲು ಬರುತ್ತೆ. ಆ ಸಿಡಿಲು ಪೊಸಕಾರ ಸಿಡಿಲ, ಮುಂಗಾರಿನ ಮಳೆಯ ಸಂದರ್ಭದಲ್ಲಿ. ಸಿಡಿಲ ಮಸಕಮನ್, ಸಿಡಿಲ ಮಸಕಮನ್ ಅಂದರೆ ಸಿಡಿಲಿನ ಆರ್ಭಟವನ್ನು, ಮಸಕಮನ್ ಸಿಡಿಲಿನ ಆರ್ಭಟವನ್ನು ಅಸಕಳಿದು ಅದನ್ನು ಮೀರುವಂತೆ ಅಥವಾ ಅದನ್ನು ಮೀರಿಸುವಂತೆ. ಕೃತಾಂತ ಜಿವ್ವೆ, ಕೃತಾಂತ ಅಂದರೆ ಯಮ, ಜುವ್ವೆ ಅಂದರೆ ನಾಲಿಗೆ, ಯಮನ ನಾಲಿಗೆ. ಅದರಲ್ಲಿ ಲೇಖಕ, ಇಲ್ಲಿ ಕವಿ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಅಂತಂದರೆ, ಒಂದು ಯಮನ ನಾಲಿಗೆ ಅಲ್ಲಾಡುವಂತೆ ನೋಡಿ. ಕೃತಾಂತ ಜಿವ್ವೆ ಅಂದರೆ ಯಮನ ನಾಲಿಗೆ, ಪೊಡಕರಿಸುವ ಹೋಲ್ ಅಲುಗಾಡುವಂತೆ ಅಥವಾ ಅಲ್ಲಾಡುವಂತೆ. ಅಂದರೆ ಯಮನ ನಾಲಿಗೆ ಅಲ್ಲಾಡುವಂತೆ. ಇಲ್ಲಿ ಯಾವ ಯಮ ಅಂದರೆ ಪ್ರಳಯ ಕಾಲದ ಯಮ. ಏನೋ ಒಂದು ಅನಾಹುತವನ್ನು ಪ್ರಕೃತಿಯಲ್ಲಿ ಉಂಟು ಮಾಡಲಿಕ್ಕೆ ಪ್ರಳಯ ರುದ್ರಾವತಾರವನ್ನು ಹೊಂದಿರತಕ್ಕಂತಹ ಯಮನ ನಾಲಿಗೆ ಕೂಡ ಅಲ್ಲಾಡುವಂತೆ. ಕೃತಾಂತ ಜೀವ್ಯ ಪೊಡಕರಿಸುವ ಹೋಲ್, ಯಮನ ನಾಲಿಗೆ ಅಲ್ಲಾಡುವಂತೆ, ನಡುಗುವಂತೆ. ಬೆಸಸು ಬೆಸಸು ಎಂದು ಅಂದರೆ ಹೇಳು ರಾವಣ, ಆಜ್ಞಾಪಿಸು ಅಥವಾ ಆಜ್ಞೆಯನ್ನು ಮಾಡು ಎಂದು. ಕರಮಂ ಅರ್ವಿಸಿ ಅಂದರೆ ಕೈಯನ್ನು ಚಾಚಿ, ಕರಮಂ ಅರ್ವಿಸಿ ಕೈಯನ್ನು ಚಾಚಿ, ತನ್ನ ಕೈಯನ್ನು ಚಾಚಿ, ಎದುರಿನಲ್ಲಿ ಕೈಯನ್ನು ಚಾಚಿ ಕೇಳ್ತಾ ಇದೆ. ಆಜ್ಞಾಪಿಸು ಅಥವಾ ಹೇಳು ರಾವಣ, ಏನು ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಕೇಳ್ತಾ ನೋಡಿ, ಕರಮಂ ಅರ್ವಿಸಿ ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿ ಸನ್ನಿಧವಾಯಿತು, ಹತ್ತಿರಕ್ಕೆ ಬಂತು, ರಾವಣನ ಹತ್ತಿರಕ್ಕೆ ಬಂತು. ವಿದ್ಯೆ ರಾವಣನಿದಿರೋಳು. ವಿದ್ಯೆ ಯಾವ ವಿದ್ಯೆ ಇಲ್ಲಿ ಅಂದರೆ ಬಹುರೂಪಿಣಿ ವಿದ್ಯೆ ಹತ್ತಿರಕ್ಕೆ ಬಂತು. ನೋಡಿ ಒಂದ್ಸರಿ ಹೇಳ್ತೀನಿ. ಪೊಸಗಾರ ಸಿಡಿಲ ಮುಂಗಾರ ಮಳೆಯ ಸಿಡಿಲ ಅಸಕಮನ್, ಸಿಡಿಲಿನ ಆರ್ಭಟವನ್ನು ಅಸಕಳಿದು ಮೀರುವಂತೆ ಕೃತಾಂತ ಜೀವೆ ಪೊಡಕರಿಸುವ ಹೋಲಿ, ಯಮನ ನಾಲಿಗೆ ಅಲುಗಾಡುವಂತೆ. ಇಲ್ಲಿ ಮಸಕಮನ್ ಅಂತಂದರೆ ನೋಡಿ, ಆವೇಶ, ಆರ್ಭಟ ಅನ್ನುವಂಥ ಅರ್ಥಗಳನ್ನು ಕೊಡುತ್ತೆ. ಇದನ್ನು ನೀವು ನಾನಾ ಅರ್ಥಕ್ಕೆ, ಸಮಾನ ಅರ್ಥಕ್ಕೆ ನೀವು ಇದನ್ನು ಗಮನಿಸ್ತಿದ್ರೆ ಒಳ್ಳೆಯದು. ನೋಡಿ, ಅಸಕಳಿದು ಮೀರುವಂತೆ ಕೃತಾಂತ ಜೀವೆ, ಯಮನ ನಾಲಿಗೆ ಪೊಡಕರಿಸುವ ಹೋಲ್ ಅಲ್ಲಾಡುವಂತೆ ಅಥವಾ ನಡುಗುವಂತೆ. ಬೆಸಸು ಎಂದು ಹೇಳು ರಾವಣ ಎಂದು, ಅಥವಾ ಆಜ್ಞಾಪಿಸು ರಾವಣ ಎಂದು. ಕರಮಂ ಅರ್ವಿಸಿ ಕೈಯನ್ನು ಚಾಚಿ, ಕರ ಅಂತಂದರೆ ಕೈ ಅಥವಾ ಇನ್ನೂ ಒಂದರ್ಥ ಕಂದಾಯ ಅನ್ನುವ ಅರ್ಥವನ್ನು ಕೊಡುತ್ತೆ. ಅರ್ವಿಸಿ ಕರಮಂ ಅರ್ವಿಸಿ ಅಂದರೆ ಚಾಚು ಅಥವಾ ವ್ಯಾಪಿಸು ಅಥವಾ ಹರಡು ಅನ್ನುವಂತಹ ಅರ್ಥಗಳನ್ನು ಇಲ್ಲಿ ಕೊಡುತ್ತೆ. ನಾನಾ ಅರ್ಥಗಳಿಗೆ ನೀವು ಗಮನಿಸ್ಕೋಬೇಕು. ರಾವಣ ಆಜ್ಞಾಪಿಸು, ಏನು ಹೇಳು ಅಂತೇಳಿ ಕರಮಂ ಅರ್ವಿಸಿ ಕೈಯನ್ನು ಚಾಚಿ ಸನ್ನಿಧವಾಯಿತು, ಹತ್ತಿರಕ್ಕೆ ಬಂತು. ವಿದ್ಯೆ ಯಾವ ವಿದ್ಯೆ? ಬಹುರೂಪಿಣಿ ವಿದ್ಯೆ. ರಾವಣನ ಎದುರಿಗೆ ಬಹುರೂಪಿಣಿ ವಿದ್ಯೆ ಬಂದು ನಿಂತು ಕೇಳ್ತಾ ಇದೆ. ರಾವಣ ಆಜ್ಞಾಪಿಸು, ಏನು ಹೇಳು ಅಂತೇಳಿ ಕೇಳ್ತಾ ಇದೆ. ಮುಂದೆ ನೋಡಿ, ಅಂತೂ ಸನ್ನಿಹಿತೆಯಾಗಿ
ಚಕ್ರಧರನಪ್ಪ ಲಕ್ಷ್ಮೀಧರನು. ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯುಂ ಹುಳಿಯಲ್ ಗಮನಿಸಿ, ನಾನು ಬಿಡಿಸಿ ಓದ್ತಾ ಇರ್ತಕ್ಕಂಥ ರಾಮಸ್ವಾಮಿಯುಂ ಹುಳಿಯಲ್ ಉಳಿಧರನ್ ಅಲ್ಲಿಂದ ನೀವು ಅದನ್ನು ವಿಭಾಗ ಮಾಡಿಕೊಂಡು ಓದಬೇಕು, ಭಾಗ ಮಾಡಿಕೊಂಡು. ಉಳಿಧರನ್ ಉಳಿಯಲ್ ಇಎನ್ ಎನೆ ರಾವಣನ್ ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡಮೊಟ್ಟು ಶಾಂತಿ ಜೀನ ಭವನಮಂ ಮೂರು ಸೂಳ್ ಬಲಗೊಂಡು ಬರ್ಪೆನ್ನಗಂ ಅಂಗದಾದಿಗಳು போகி ತಮ್ಮ ಬೀಡಂ ಪುಗುವುದಂ. ಇದು ಒಟ್ಟಾರೆ ಅರ್ಥ ಏನು ಹೇಳ್ತಾ ಇದೆ ಅಂತಂದರೆ ನೋಡಿ, ಅಂತೂ ಅಂದರೆ ಹಾಗೆ ಪ್ರತ್ಯಕ್ಷರಾಗಿ ಯಾರು ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷರಾಗಿ ಚಕ್ರಧರನಾದಂತಹ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದಂತಹ ರಾಮಸ್ವಾಮಿಯನ್ನು ಅಥವಾ ರಾಮನನ್ನು ಬಿಟ್ಟು ಉಳಿದವರನ್ನು ಉಳಿಯೋದಕ್ಕೆ ನಾನು ಬಿಡುವುದಿಲ್ಲ. ಈಗ ಈ ಥರ ಹೀಗೆ ಹೇಳ್ತು. ರಾವಣನು ಉಳಿದವರ ಅಳಿವಿನಿಂದ ನನಗೇನು ಪ್ರಯೋಜನವೆಂದು ವಿದ್ಯಾದೇವತೆಗೆ ರಾವಣ ಏನು ಮಾಡ್ತಾನೆ ಅಂತಂದರೆ, ರಾವಣನ ಉದ್ದೇಶ ಏನಂತಂದರೆ ರಾಮನ ಸಾವು ಬೇಕಾಗಿದೆ ಅವನಿಗೆ. ಆದರೆ ವಿದ್ಯಾದೇವತೆ ಏನು ಹೇಳ್ತಾವೆ ಅಂತಂದರೆ, ರಾಮನನ್ನು ಉಳಿಯೋದಕ್ಕೆ ಬಿಡ್ತೀನಿ ನಾನು, ಆದರೆ ಉಳಿದವರು ಇದ್ದಾರಲ್ಲ ಅವರನ್ನು ನಾನು ಉಳಿಸೋದಿಲ್ಲ, ಉಳಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ. ಆದರೆ ರಾವಣ ಏನು ಹೇಳ್ತಾ, ಉಳಿದವರ ಅಳಿವು ನನಗೆ ಬೇಕಾಗಿಲ್ಲ, ಅದರ ಪ್ರಯೋಜನ ನನಗೆ ಇಲ್ಲ. ಏನು ಪ್ರಯೋಜನ ಉಳಿದವರ ಅಳಿವು? ಹಾಗೇಳಿ ವಿದ್ಯಾದೇವತೆ, ಬಹುರೂಪಿಣಿ ವಿದ್ಯಾದೇವತೆ ಇತ್ತಲ್ಲ, ಅಲ್ಲಿ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಅಲ್ಲಿ ಒಂದು ಶಾಂತಿ ಜೀನ ಭವನ ಇದೆ. ಆ ಶಾಂತಿ ಜೀನ ಭವನಕ್ಕೆ 3 ಸಾರಿ ಪ್ರದಕ್ಷಿಣೆ ಮಾಡಿ ರಾವಣ ಅರಮನೆಗೆ ಬರುವಷ್ಟೊತ್ತಿಗೆ ಅಂಗದಾದಿಗಳು ತಮ್ಮ ಬೀಡನ್ನು ಸೇರಿಕೊಂಡಿದ್ದರು. ಅರಮನೆಗೆ ಬಂದು ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಣಿಯರಿಗೆ, ಅಲ್ಲಿರ್ತಕ್ಕಂತಹ ಅಂತಃಪುರ ಸ್ತ್ರೀಯರಿಗೆ, ತನ್ನ ಹೆಂಡತಿಯಾದಂಥ ಮಂಡೋದರಿಗೆ ಹಿಂಸೆಯನ್ನು ಮಾಡಿ ತನ್ನ ಬಾಯಿಗೆ ಬಂದಂತೆ ಬೈದು ತಮ್ಮ ಬೀಡಿಗೆ ಹೋಗಿ ಸೇರಿಕೊಂಡಿದ್ರು. ನೋಡಿ, ಇನ್ನೊಮ್ಮೆ ನಿಧಾನವಾಗಿ ನಾವು ಅದನ್ನು ಅರ್ಥೈಸ್ಕೊಳ್ಳೋಣ ಹೇಗೆ ಅನ್ನುವಂಥದ್ದನ್ನು. ಅಂತೂ ಸನ್ನಿಹಿತೆ ಹಾಗೆ ಅಂದರೆ ಅಂತೂ ಪ್ರತ್ಯಕ್ಷಳಾಗಿ ಚಕ್ರಧರನಪ್ಪ ಅಂದರೆ ಚಕ್ರವನ್ನು ಧರಿಸಿದ ಯಾರು? ಲಕ್ಷ್ಮೀಧರನ್ ಅಂದರೆ ಲಕ್ಷ್ಮಣನು ಚಕ್ರವನ್ನು ಧರಿಸಿರ್ತಕ್ಕಂಥ ಲಕ್ಷ್ಮಣನು. ಚರಮದೇಹಧಾರಿ ಅಂದರೆ ರಾಮ. ಇಲ್ಲಿ ಚರಮದೇಹಧಾರಿ ರಾಮ. ಚರಮ ಅಂದರೆ ಕೊನೆಯ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥವನು ಅಂತ. ಚರಮದೇಹಧಾರಿ ಕೊನೆಯ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥ. ಯಾಕೆ ಕೊನೆಯ ಜನ್ಮ ಅಂತ ಬಂತು ಇಲ್ಲಿ ಅಂದರೆ, ಜೈನ ಧರ್ಮದಲ್ಲಿ ಜನ್ಮಾಂತರಗಳ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ರಾಮನನ್ನು ಇಲ್ಲಿ ಚರಮದೇಹಧಾರಿ ಅಂದರೆ ಕೊನೆಯ ಜನ್ಮದಲ್ಲಿ ಹುಟ್ಟಿದವನು ಅಂತ ಕರೀತಾ ಇದ್ದಾರೆ. ಒಳ್ಳೆ ಚರಮದೇಹಧಾರಿಯಪ್ಪ ಅಂದರೆ ರಾಮ ಚರ್ಮದೇಹಧಾರಿ ಆಗಿರ್ತಕ್ಕಂಥ ರಾಮಸ್ವಾಮಿಯನ್ನು ಉಳಿಯಲು ಅಂದರೆ ಉಳಿಯಲು ಬಿಡ್ತೇನೆ, ರಾಮನನ್ನು ಉಳಿಯಲು ಬಿಡ್ತೇನೆ ನಾನು. ಉಳಿದರನ್ ಅಂದರೆ ಉಳಿದವರನ್ನು ಉಳಿಯಲು ಅಥವಾ ಜೀವಂತವಾಗಿರಲು, ಅವರು ಬದುಕಿರಲು ಬಿಡುವುದಿಲ್ಲ. ಏನೇ ಹೀಗೆ ಎನ್ನಲು ಯಾರಿಗೆ? ರಾವಣನಿಗೆ ಬಹುರೂಪಿಣಿ ವಿದ್ಯೆ ಹೀಗೆ ಹೇಳ್ತು. ಆಗ ರಾವಣ ಮಾತಾಡ್ತಾನೆ,
ರಾವಣನ್ ನೋಡಿ, ರಾವಣನ್ ಅಂದರೆ ರಾವಣನು ಉಳಿದವರ ಅಂದರೆ ಬೇರೆಯವರ, ಉಳಿದವರ ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರು ಅಳಿವು ಎನಗೇವುದೆಂದು, ಉಳಿದವರ ಅಳಿವಿನಿಂದ ನನಗೇನು ಪ್ರಯೋಜನ ಅಂತ ಹೇಳ್ತಾ ಇದೆ ನೋಡಿ. ಇಲ್ಲಿ ರಾವಣನ ಆಲೋಚನೆಯನ್ನು ನಾವಿಲ್ಲಿ ಗಮನಿಸಬೇಕು. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಭಾಳಷ್ಟು ಯುದ್ಧಗಳಾಗೋಗಿದ್ದಾವೆ. ಆದರೆ ಆ ಯುದ್ಧದಲ್ಲಿ ಸಂಬಂಧಪಟ್ಟಿದ್ದು ಅರಸರಿಗೆ ಮಾತ್ರ, ದೊರೆಗಳಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಆದರೆ ಅವರ ಸಲುವಾಗಿ ಎಷ್ಟೋ ಸೈನಿಕರು ನಾಶ ಆಗೋಗಿರ್ತಾರೆ, ಇಡೀ ಸಂಸಾರವನ್ನು ನಾಶ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಹೆಂಡತಿಯರು ವಿಧವೆಯರಾಗಿರ್ತಾರೆ. ಆದರೆ ಇಲ್ಲಿ ರಾವಣ ಏನು ಹೇಳ್ತಾ ಇದ್ದಾನೆ ನೋಡಿ, ಉಳಿದವರನ್ನು ನಾನು ಬದುಕಲಿಕ್ಕೆ ಬಿಡೋದಿಲ್ಲ, ಜೀವಂತ ಬಿಡೋದಿಲ್ಲ ಅಂತ ಬಹುರೂಪಿಣಿ ವಿದ್ಯೆ ಹೇಳಿದಾಗ ಉಳಿದವರ ಅಳಿವಿನಿಂದ ನನಗೆ ಪ್ರಯೋಜನ ಇಲ್ಲ ಅಂತ ಕರೀತಾನೆ. ಪ್ರಯೋಜನ ಇಲ್ಲ ಅಂತ ಹೀಗೆ ಹೇಳಿ ಆತ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ನೋಡಿ, ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡಮೊಟ್ಟು ಅಂದರೆ ಅಲ್ಲಿ ವಿದ್ಯಾದೇವತೆಗೆ ನಮಸ್ಕಾರ ಮಾಡಿ ಶಾಂತಿ ಜೀವನ ಜೈನ ಮಂದಿರವನ್ನು 3 ಸೂಳು ಬಲಗೊಂಡು 3 ಬಾರಿ ಬಲಗೊಂಡು ಅಂದರೆ ಪ್ರದರ್ಶನ ಹಾಕಿ ಬರ್ಪೆನ್ನಗಂ ಬರುವಷ್ಟರಲ್ಲಿ ಅಂಗದವನು ಮತ್ತು ಇತರರು ಅಥವಾ ಮೊದಲಾದವರು ಹೊರಟು ಅಥವಾ ಅಲ್ಲಿಂದ ಹೊರಟು ಹೋಗಿ ತಮ್ಮ ಬೀಡನ್ನು ಪ್ರವೇಶಿಸಿದ್ದರು. ಅಂದರೆ ತಾವು ಎಲ್ಲಿ ಉಳ್ಕೊಂಡಿದ್ರು, ಬೀಡು ಅಂದರೆ ತಾವು ಎಲ್ಲಿ ಉಳ್ಕೊಂಡಿದ್ರು ಅಲ್ಲಿಗೆ ಹೋಗಿ ಸೇರಿಕೊಂಡಿದ್ರು ಅಂತ. ಇನ್ನೊಂದು ಸರಿ ಇದರ ಸಂಪೂರ್ಣ ಭಾವಾರ್ಥವನ್ನು ಹೇಳ್ತೀನಿ, ಗಮನಿಸಿ. ಅಂತೂ ಅಂದರೆ ಹಾಗೆ ಪ್ರತ್ಯಕ್ಷಳಾಗಿ, ಸನ್ನಿಹಿತೆಯಾಗಿ ಅಂದರೆ ಪ್ರತ್ಯಕ್ಷಳಾಗಿ ಬಹುರೂಪಿಣಿ ವಿದ್ಯೆ ಚಕ್ರಧರನಾದಂತಹ ಲಕ್ಷ್ಮಣನನ್ನು, ಚರ್ಮದೇಹಧಾರಿಯಾದಂತಹ ರಾಮನನ್ನು ಬಿಟ್ಟು ಉಳಿದವರನ್ನು ನಾನು ಉಳಿಯೋದಕ್ಕೆ ಬಿಡುವುದಿಲ್ಲ ಅಂತ ಮಾತನಾಡ್ತು ಬಹುರೂಪಿಣಿ ವಿದ್ಯೆ. ಆದರೆ ರಾವಣನು ಹೇಳ್ತಾನೆ, ಉಳಿದವರ ಅಳಿವಿನಿಂದ ನನಗೆ ಪ್ರಯೋಜನ ಇಲ್ಲ, ಉಳಿದವರ ಅಳಿವು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿ ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜೀನನನ್ನು 3 ಸಾರಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಬರ್ತಾ ಇರೋಷ್ಟೊತ್ತಿಗೆ ಅರಮನೆಗೆ ಹೊರಟಿದ್ದಾನೆ. ಅವನ ಅರಮನೆಗೆ ಬರೋಷ್ಟೊತ್ತಿಗೆ ಅವರು ಎಲ್ಲರೂ ಕೂಡ ಅಂಗದ ಮತ್ತು ಇತರರು ಅಲ್ಲಿಂದ ಹೊರಟು ಹೋಗಿದ್ರು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಗಮನಿಸಿ ನೀವು, ಏನು ಅಂತಂದರೆ ಇದು 3 ಸೂಳು ಬಲಗೊಂಡು ಅಂತ ಇದೆ. 3 ಸೂಳು ಬಲಗೊಂಡು, ಸೂಳು ಅಂತಂದರೆ ಸರದಿ ಅಂತ ಅರ್ಥ ಕೊಡುತ್ತೆ. ಸೂಳು ಅಂತಂದರೆ ಸರದಿ ಅಥವಾ ಪಾಳಿ ಸಲ ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ನಂತರ ಪದ್ಯವನ್ನು ನೋಡೋಣ. ಇತ್ತ ದಶಾನನಂ ನಿಜ ವಧು ಜನಮಂ ಕೊರಚಾಡಿ ಕಾಡಿದ ಉದ್ಧೃತ ವಿರೋಧಿ ಕೇಚರರನ್ ಇಕ್ಕುವ ಬಲ್ಮುಳಿಸಿಂಧೆ ಬಂದು ಪೊಯ್ವೆತ್ತಿ ಇಭವೈರಿಯಂತೆ ಒದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದ
ಎತ್ತನೆ, ನೀಳ್ದ ಎತ್ತನೆ, ನೀಳ್ದ ಎತ್ತನೆ, ಮಯತನುಜಯ, ಮಯತನುಜಯ, ನೀಳ್ದ ಎತ್ತನೆ ಮಯತನುಜಯ, ನೋಡಿದಂ ನೋಡಿ, ನೀಳ್ದ ಎತ್ತನೆ ನೋಡಿದಂ ಮಯತನುಜಯ ಬಾಡಿದ ವಕ್ತ್ರಪದ್ಮಮಂ, ವಕ್ತ್ರಪದ್ಮಮಂ. ಇನ್ನೊಂದು ಸರಿ ಓದ್ತೀನಿ ನೋಡಿ. ಇತ್ತ ದಶ ಆನನಂ ನಿಜ ವಧು ಜನಮಂ ಕೊರಚಾಡಿ ಕಾಡಿದು ಉದ್ರುತ ವಿರೋಧಿ ಕೇಚರರ ನಿಕ್ಕುವ ಬಲ್ಮುಳಿಸಿಂದೆ ಬಂದು ಪೈವ್ಯಕ್ತಿ ಇಬ ವೈರಿಯಂತುದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದ ಎತ್ತನೆ ನೋಡಿದಂ ಮಯತನುಜಯ ಬಾಡಿದ ವಕ್ತ್ರಪದ್ಮಮಂ, ವಕ್ತ್ರಪದ್ಮಮಂ. ಇತ್ತ ಅಂದರೆ ಈ ಕಡೆ, ಇತ್ತ ರಾವಣನು, ಒಂದು ಸರಿ ಅದರ ಅರ್ಥ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ರಾವಣನು ತನ್ನ ಅಂತಃಪುರ ಸ್ತ್ರೀಯರನ್ನು ಕೆಟ್ಟದ್ದಾಗಿ ಮಾತನಾಡಿ ಅವರಿಗೆ ನಿಂದಿಸಿ ಪೀಡಿಸಿ ಕೊಬ್ಬಿದ ಶತ್ರುಗಳಾದಂತಹ ಅಂಗದ ಮತ್ತು ಮೊದಲಾದವರು ಕೊಲ್ಲುವ ಅತಿಯಾದ ಕೋಪದಿಂದ ಕೂಡಿದವನಾಗಿ ಬಂದು ರಾವಣ ಪೆಟ್ಟು ತಿಂದಂತಹ ಸಿಂಹದಂತೆ ಗರ್ಜಿಸಿ ಕೆಂಗರೆ ಮೂಡಿ ಜೋತು ಬಿದ್ದಂತಹ ಹೂವಿನ ಮಾಲೆಯಂತಿದ್ದ ಮಯನ ಮಗಳಾದ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ಆತ ನೋಡಿದ ಅಂತ ನೋಡಿ. ಇನ್ನೊಂದು ಇತ್ತ ಅಂದರೆ ಈ ಕಡೆ ದಶ ಆನನಂ, ದಶ ಅಂದರೆ 10, ಆನನ ಅಂದರೆ ಮುಖ. ದಶ ಆನನ 10 ಮುಖವುಳ್ಳವನು ಯಾರು? ರಾವಣ. ದಶ ಆನನಂ ಅಂದರೆ ರಾವಣನು. ನಿಜ ವಧು ಜನಮಂ ಅಂದರೆ ತನ್ನ ಅಂತಃಪುರ ಸ್ತ್ರೀಯರನ್ನು ಕೊರಚಾಡಿ ಅಂದರೆ ನಿಂದಿಸಿ ಅಥವಾ ಚುಚ್ಚು ಮಾತನಾಡಿ ಹಿಂಸಿಸಿ, ಕಾಡಿದ ಅಂದರೆ ಪೀಡಿಸಿ, ಕಾಟವನ್ನು ಕೊಟ್ಟು, ಉದ್ರುತ ಅಂದರೆ ಕೊಬ್ಬಿದ ಉದ್ರುತ ವಿರೋಧಿ ಕೇಚರರನ್ ಅಂದರೆ ಶತ್ರುಗಳಾದಂತಹ ಕೇಚರರು ಅಂತಂದರೆ ಇನ್ನೊಂದು ಅರ್ಥ ಇದೆ. ಕೇಚರ ಅಂತಂದರೆ ಕಚರು ಅಥವಾ ಯಕ್ಷ ಕಿನ್ನರಿಯರು, ಗಂಧರ್ವರು ಅಥವಾ ರಾಕ್ಷಸರು ಅಂತ ಇದೆ. ಅದರಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ ವಿರೋಧಿ ಕೇಚರರನ್ ಇಕ್ಕುವ ಅಂದರೆ ಕೊಬ್ಬಿದ ವಿರೋಧಿ ಶತ್ರುಗಳಾದಂತಹ ಅಂಗದವನು ಮತ್ತು ಮೊದಲಾದವರನ್ನೂ ಕೂಡ ಇಕ್ಕುವ ಅಂದರೆ ಕೊಲ್ಲುವ ಬಲ್ಮುಳಿಸಿಂದೆ ಬಂದು, ಕೊಲ್ಲುವಂತಹ ಕೋಪದಿಂದ ಬಂದು, ಕೊಲ್ಲುವಷ್ಟು ಸಿಟ್ಟು ಬಂದಿದೆ. ಬಲ್ಮುಳಿಸಿಂದ ಅತಿಯಾದ ಕೋಪ ಇದೆ. ಆ ಶತ್ರುಗಳನ್ನು ಕೊಂದಿಕ್ಕುವಂತಹ ಕೋಪ ಇದೆ. ಅಂತಹ ಕೋಪದಲ್ಲಿ ಬಂದಿದ್ದಾನೆ ರಾವಣ. ಕೋಪದಿಂದ ಬಂದು ಪೊಯ್ವೆತ್ತಿ ಅಂದರೆ ಏಟು ತಿಂದ. ಇಭ ವೈರಿಯಂತೆ, ಇಭ ಅಂದರೆ ಆನೆ, ಆನೆಯ ವೈರಿ ಅದು ಸಿಂಹ. ಆನೆಯ ವೈರಿ ಸಿಂಹದಂತೆ, ಪೊಯ್ವೆತ್ತಿ ಪೆಟ್ಟು ತಿಂದಂತಹ ಅಥವಾ ಏಟು ತಿಂದಂತಹ ಸಿಂಹದಂತೆ ಇಭ ವೈರಿ ಅಂದರೆ ಆನೆಯ ವೈರಿಯಾದಂತಹ ಸಿಂಹದಂತೆ ಗರ್ಜಿಸಿ ಸಿಂಹ ಏಟು ತಿಂದಾಗ ಹೇಗೆ ಗರ್ಜನೆ ಮಾಡುತ್ತೆ ಆ ಗರ್ಜನೆಯನ್ನು, ಅಂತಹ ಗರ್ಜನೆಯನ್ನು ರಾವಣ ಮಾಡ್ತಾ ಇದ್ದಾನೆ. ಅಂತಹ ಒಂದು ಸಿಟ್ಟಿನಲ್ಲಿ ಬರ್ತಾ ಇದ್ದಾನೆ ರಾವಣ. ಬಂದು ನೋಡ್ತಾನೆ, ಅಲ್ಲಿ ಮಂಡೋದರಿ ಇದ್ದಾಳೆ, ಮಯತನುಜೆ ಅಂದರೆ ಮಯನ ಮಗಳಾದಂಥ ಮಂಡೋದರಿ ಇದ್ದಾಳೆ. ಮಂಡೋದರಿಯನ್ನು ನೋಡ್ತಾನೆ. ಆಕೆಯ ಮುಖ ಹೇಗಿದೆ ಅಂದರೆ ಕೆಂಗರಿ ಮೂಡಿದ ಭೃಂಗಮಾಲೆ. ಭೃಂಗ ಅಂದರೆ ದುಂಬಿ, ಮಾಲೆ ಅಂತ ಅಂದರೆ ಗೊತ್ತು, ನೀಳವಾಗಿ ಸಾಲಾಗಿರ್ತಕ್ಕಂಥದ್ದು ಭೃಂಗಮಾಲೆ. ನೀಳ್ದ ನೆತ್ತನೆ ನೋಡಿದಂ ಮಯತನುಜಯ ಬಾಡಿದ ವಕ್ತ್ರಪದ್ಮಮಂ.
ನೀಡಿದ ನೆತ್ತನೆ ಗರ್ಜಿಸಿ ಕೆಂಗರಿ ಮೂಡಿದ ಕೆಂಪು ಗರಿ ಮೂಡಿದಂತಹ ಭೃಂಗಮಾಲೆ ಹೂವಿನ ಮಾಲೆ, ಕೆಂಪು ಗರಿ ಮೂಡಿದಂತಹ ಹೂವಿನ ಮಾಲೆ ನೀಳದ ನೆತ್ತನೆ ಜೋತು ಬಿದ್ದಂತಿದ್ದ ಮಯತನುಜಯ ಅಂದರೆ ಮಯನ ಮಗಳಾದ ಮಂಡೋದರಿಯ ಬಾಡಿದ ವಕ್ತ್ರಪದ್ಮಮಂ ಬಾಡಿ ಹೋಗಿರ್ತಕ್ಕಂತಹ ಆಕೆಯ ಮುಖ ಕಮಲದಂತಹ ಮುಖವನ್ನು ನೋಡಿದನು ಅಂತ. ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಆಕೆಯ ಮುಖವನ್ನು, ಆಕೆ ಜೋತು ಬಿದ್ದಿರ್ತಕ್ಕಂತಹ ಸಪ್ಪಗಾಗಿರುವಂತಹ ಆಕೆಯ ಮುಖವನ್ನು ಕವಿ ಎಷ್ಟು ಚೆಂದಾಗಿ ವರ್ಣನೆ ಮಾಡ್ತಾನೆ ಅಂತಂದರೆ, ಕೆಂಗರಿ ಮೂಡಿದ ಭೃಂಗಮಾಲೆ ನೀಳಿದ ನೆತ್ತನೆ ನೋಡಿದಂ ಮಯತುನುಜಯ ಬಾಡಿದ ವಕ್ತ್ರಪದ್ಮಂ. ಕಮಲದಂತಹ ಮುಖವುಳ್ಳ ಆ ಮಂಡೋದರಿಯ ಮುಖವ ಹೇಗೆ ಜೋತು ಬಿದ್ದಿದೆ ಅಂತಂದರೆ, ಕೆಂಗರಿ ಮೂಡಿ ಜೋತು ಬಿದ್ದಂತಹ ಹೂವಿನ ಮಾಲೆಯಂತಿದ್ದ ಮಂಡೋದರಿಯ ಬಾಡಿದ ಮುಖವನ್ನು ನೋಡಿದ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕವಿ. ಸ್ನೇಹಿತರೆ, ವಿದ್ಯಾರ್ಥಿ, ಇಷ್ಟಕ್ಕೆ ನಾವು ಈಗ ನಿಲ್ಲಿಸೋಣ. ನಂತರದ ತರಗತಿಯನ್ನು ಇಲ್ಲಿಂದ ಮತ್ತೆ ನಾವು ಪ್ರಾರಂಭ ಮಾಡೋಣ.